ನಮ್ಮ ಪ್ರೀತಿಯುಳ್ಳ ಪರಲೋಕದ ತಂದೆ, ಒಂದು ದಿನಕ್ಕಾಗಿ ಸ್ತೋತ್ರ ತಂದೆ. ಒಂದು ಸಮಯದಲ್ಲೂ ನಿನ್ನ ಒಂದು ಮಕ್ಕಳಾಗಿ ನಾವು ಈ ಒಂದು ಮೀಟಿಂಗ್ ಜಾಯಿನ್ ಕೃಪೆಗಾಗಿ ಸ್ತೋತ್ರ ತಂದೆ. ಈ ಒಂದು ಸಮಯದಲ್ಲೂ ನಿನ್ನ ಒಂದು ವಾಕ್ಯದಿಂದ ತಂದೆ, ನಿನ್ನ ಒಂದು ವಿಷಯವಾಗಿ ನಾವು ತಿಳುವಳಿಕೆ ನಮಗೆ ಕೊಡು. ಅದರಂತೆ ನಾವು ಭಯಭಕ್ತಿಯಿಂದ ನಡೆಯಲು ಕೃಪೆಯನ್ನು ಕೊಡು. ಸಮಯವನ್ನು ಆಶೀರ್ವಿಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೇನೆ ಪ್ರೀತಿಯುಳ್ಳ ತಂದೆ, ಆಮೆನ್. ಈ ಒಂದು ಸಮಯದಲ್ಲಿ ನಾವು ಒಂದು ಕೆಲವು ವಚನಗಳನ್ನ ಬಂದು ನಾವು ಅಥವಾ ಇಂಗ್ಲಿಷ್ ನಾವು ಒಂದು ಪ್ರವಾದಿಯ ಒಂದು ಚಿಕ್ಕ ಪ್ರವಾದಿ ಒಂದು ನೋಡೋಣ. ನಾವು 3ನೇ ಅಧ್ಯಾಯದಿಂದ 1ನೇ ವಚನದಿಂದ 8ನೇ ವಚನ ತನಕ ಇವರ ಈ ಒಂದು ಅವ್ರ ಬಗ್ಗೆ ನೀವು ನೋಡಿದ್ರೆ, ನಾವು ಅವರ ಒಂದು ಟೈಮ್ ಅನ್ನು ನೋಡಿದ್ರೆ ನೀವು ಬಂದು ಇದು ಬರೆಯಲ್ಪಟ್ಟ ಒಂದು ಟೈಮ್ ಬಂದು ಇಸ್ರೇಲ್ ದೇಶ ಬಂದು ಅಸಿರಿಯಾ ದೇಶದವ್ರು ಬಂದು ಅವ್ರನ್ನ ಸರಿ ಮಾಡ್ತಾರೆ. ಅವರು ಇಸ್ರೇಲ್ ಜನರು ಪಾಪದಲ್ಲಿ ಇದ್ದಾಗ ಅವ್ರು ಏನ್ ಮಾಡ್ತಾರೆ, ಇವರು ದೇವರ ಒಂದು ವಿರುದ್ಧವಾಗಿ ಎಷ್ಟೊಂದು ಕಾರ್ಯಗಳನ್ನ ಮಾಡಿದಾಗ ಅವರು ಸರಿಯಾದಾಗ ಆಗಿ ಸ್ವಲ್ಪ ದಿನಕ್ಕೆ 650ನೇ ಒಂದು ವರ್ಷ ಅನ್ಸುತ್ತೆ. ಆ ಒಂದು ಸಮಯದಲ್ಲಿ ನಾವು ಈ ಒಂದು ಪ್ರವಾದಿ ಬಂದು ಏನ್ ಮಾಡ್ತಾರೆ, ಅಸಿರಿಯಾ ದೇಶದ ಬಗ್ಗೆ ಒಂದು ಪ್ರವಾದಿ ಮಾಡ್ತಾರೆ. ಯಾಕಂದ್ರೆ ನಿನೆವೆ ಪಟ್ಟಣ ಬಂದು ಏನಾಗಿತ್ತು ಅಂದ್ರೆ ಅಸಿರಿಯಾ ದೇಶದ ಒಂದು ಕ್ಯಾಪಿಟಲ್ ಸಿಟಿ ಆಗಿದೆ. ಸೊ ಅದರಿಂದ ಏನ್ ಮಾಡ್ತಾರೆ, ಈ ಒಂದು ದೇಶದ ಬಗ್ಗೆ ಏನ್ ಮಾಡ್ತಾರೆ, ಇಸ್ರೇಲ್ ಜನಗಳಿಗೆ ಒಂದು ಭಯಪಡಬೇಡಿ, ನೀವು ನಿಮ್ಮ ದೇಶದ ಬಗ್ಗೆ ಭಯಪಡಬೇಡಿ ಅಂತ ಯೂದ ದೇಶಕ್ಕೆ ಏನ್ ಮಾಡ್ತಾರೆ, ಇದನ್ನ ಒಂದು ಪ್ರವಾದನೆಯಾಗಿ ಹೇಳ್ತಾರೆ ಈ 3ನೇ ಅಧ್ಯಾಯದಲ್ಲಿ. ಏನಕ್ಕೆ ಅಂದ್ರೆ ನಿನೆವೆ ಪಟ್ಟಣ ಬಂದು ಒಂದ್ಸರಿ ನಾವು ಗೊತ್ತು, ಒಂದು ಯೋನಾ ಪ್ರವಾದಿ ಬಂದು ಹೋಗಿ ಅಲ್ಲಿ ಆ ಜನರನ್ನ ಬಂದು ವಾರ್ನಿಂಗ್ ಕೊಡ್ತಾರೆ. ಈ ತರ ನಿಮ್ಮ ಒಂದು ಪಾಪಗಳನ್ನು ನಿಲ್ಲಿಸಬೇಕು, ಒಂದು ದೊಡ್ಡ ಒಂದು ಜಡ್ಜ್ಮೆಂಟ್ ದೇವರು ಏನ್ ಮಾಡ್ತಾ ಇದ್ದಾರೆ, ನ್ಯಾಯ ವಿಚಾರಣೆ ಮಾಡ್ತಾರೆ. ಅದಕ್ಕೆ ಈ ಪಾಪಗಳನ್ನ ನಿಲ್ಲಿಸಿ ಅಂತ ಹೇಳಿದಾಗ ಅವರು ಏನ್ ಮಾಡ್ತಾರೆ, ಮನಸ್ಸಾಂತರ ಹೊಂದುತ್ತಾರೆ. ಫಾಸ್ಟಿಂಗ್ ಮಾಡಿ ಮನಸ್ಸಾಂತರ ಹೊಂದಾಗ ದೇವ್ರು ಏನ್ ಮಾಡ್ತಾರೆ, ಅವ್ರನ್ನ ಕ್ಷಮಿಸ್ಬಿಡ್ತಾರೆ. ಆ ಪಟ್ಟಣ ಬಂದು ನಾಶ ಆಗೋದಿಲ್ಲ. ಬಟ್ ಈ ಸಮಯದಲ್ಲಿ ನೀವು ನೋಡಿದಾಗ ಇವರಿಗೆ ಬಂದು ತುಂಬಾ ಇವರ ಒಂದು ದೇಶದಲ್ಲಿ ತುಂಬಾ ಇವರಿಗೆ ಒಂದು ಹೆಮ್ಮೆ. ಏಕೆಂದ್ರೆ ಇವರಿಗೆ ಮಿಲಿಟರಿ ಚೆನ್ನಾಗಿತ್ತು, ಆರ್ಮಿ ಚೆನ್ನಾಗಿತ್ತು, ಎಲ್ಲ ಒಂದು ವಿಷಯದಲ್ಲೂ ನೋಡಿದಾಗ ಇವ್ರಿಗೆ ಬಂದು ತುಂಬಾ ಶ್ರೇಷ್ಠವಾದ ಒಂದು ಟೈಮ್ ಇವ್ರದ್ದು ನಿನೆವೆ ಪಟ್ಟಣ. ಅದರಿಂದ ಏನ್ ಮಾಡ್ತಾ ಇದ್ರು, ಇವರು ತುಂಬಾ ವೈಲೆಂಟ್ ಆಗ್ಬಿಟ್ರು. ಭ್ರಷ್ಟಾಚಾರ ಅಂತ ಹೇಳ್ತೀವ್ರ, ತುಂಬಾ ವೈಲೆಂಟ್. ಯಾಕಂದ್ರೆ ಅವ್ರಿಗಷ್ಟು ಪವರ್ ಇತ್ತು ಅಂದ್ಬಿಟ್ಟು ಏನ್ ಮಾಡ್ತೀವಿ, ವೈಲೆಂಟು. ಆಮೇಲೆ ನಾವು ನೋಡ್ತೀವಿ 3ನೇ ಅಧ್ಯಾಯದಲ್ಲಿ, ನೀವು ನೋಡಿ, ನಾವು 3 ವಿಷಯಗಳನ್ನ ನೋಡೋಣ ಬೆಳಗ್ಗೆ. 3ನೇ ಅಧ್ಯಾಯ 1ನೇ ವಚನ ಓದಿ ಬ್ರದರ್. ಅಯ್ಯೋ, ರಕ್ತಮಯ ಪುರಿಯ ಗತಿಯನ್ನು ಏನೆಂದು ಹೇಳಲಿ, ಅದು ಸುಳ್ಳಿನಿಂದಲೂ ಸುಲಿಗೆಯಿಂದಲೂ ತುಂಬಿದೆ, ಕೊಳ್ಳೆ ಹೊಡೆಯುವುದನ್ನು ಬಿಡುವುದೇ ಇಲ್ಲ. ಸೊ ಏನ್ ಮಾಡ್ತಾರೆ ಅಂದ್ರೆ, ಸುಳ್ಳಿನಿಂದ ತುಂಬಿದೆ, ಈ ಒಂದು ವೈಲೆಂಟ್ ಆಗಿದೆ. ಆಮೇಲೆ ಕಳ್ಳತನ ಮಾಡೋದು, ಬೇರೆಯವರು ನಾಶ ಮಾಡಿ ಅದನ್ನ ಎತ್ಕೊಂಡ್ಬಂದು ಏನ್ ಮಾಡೋದು, ಇವರು ಇಟ್ಕೊಳ್ಳೋದು. ಸೊ ಇದ್ರಲ್ಲಿ ಹಿಂಗೆ ಬಂದು ಏನಾಗಿದೆ, ಇವರು ತುಂಬಾ ಪವರ್ಫುಲ್ ಆಗಿದೆ. ಸೊ ಎಲ್ಲಾ ದೇಶಗಳನ್ನ ಹೋಗಿ ಸೂರೆಯಾಡೋದು. ಸೊ ದೇವರಿಗೆ ಬಂದು ತುಂಬಾ ನಾವು ಅನ್ಕೊಂತೀವಿ, ದೇವರು ಬಂದು ಕ್ರೈಸ್ತರನ್ನ ಮಾತ್ರನೇ ಬಂದು ನೋಡೋದು, ಅವ್ರು ಮಾತ್ರ ನ್ಯಾಯ ವಿಚಾರಣೆ ಮಾಡೋದು ಅಂತ ನಾವು ಅನ್ಕೊಂತೀವಿ. ಬಟ್ ನಾವು ಇಲ್ಲಿ ನೋಡಿದಾಗ ದೇವ್ರು ಎಲ್ಲಾ ದೇಶಗಳನ್ನು ದೇವ್ರು ಏನ್ ಮಾಡ್ತಾರೆ, ಅವರ ಒಂದು ಕಣ್ಣಿನ ದೃಷ್ಟಿಯಲ್ಲಿ ಇಟ್ಕೊಂಡಿರ್ತಾರೆ. ಎಲ್ಲಾ ದೇಶಗಳಿಗೂ ನ್ಯಾಯ ವಿಚಾರಣೆ ತಗೊಂಡ್ಬರ್ತಾರೆ. ಮೇ ಬಿ ಒಂದು ಟೈಮ್ ಅವ್ರು ಏನ್ ಮಾಡ್ಬೋದು, ದೇವ್ರ ವಿರುದ್ಧವಾಗಿ ಎಲ್ಲಾ
ವಿಷಯದ ವಿರುದ್ಧವಾಗಿ ಅವ್ರು ಹೋರಾಟ ಮಾಡ್ಬೋದು. ಬಟ್ ಕೆಲವು ದಿನಗಳ ಆದ್ಮೇಲೆ ಇಲ್ಲ ಕೆಲವು ವರ್ಷಗಳಾದ್ಮೇಲೆ ದೇವ್ರು ಏನ್ ಮಾಡ್ತಾರೆ, ಅದಕ್ಕೆ ನ್ಯಾಯ ವಿಚಾರಣೆ ತಗೊಂಡ್ಬರ್ತಾರೆ. ಸೊ ಇದು ಒಂದು ಯಾಕಂದ್ರೆ ನಮ್ಗೆ ಗೊತ್ತು, ನಿನೆವೆ ಪಟ್ಟಣ ಬಂದು ಅಸರಿಯ ದೇಶದವರು ಒಂದು ಇದ್ರಲ್ಲಿ ಇದ್ದಾಗ, ಕ್ಯಾಪಿಟಲ್ ಇದ್ದಾಗ ಅವ್ರ ದೇವರ ಭಯ ಇರ್ತಾ ಇರ್ಲಿಲ್ಲ. ಅವರೆಲ್ಲ ಬಂದು ವಿಗ್ರಹ ಆರಾಧನೆ ಮಾಡ್ತಾ ಇದ್ದವ್ರು. ಬಟ್ ಆದ್ರೂ ದೇವ್ರು ಏನ್ ಮಾಡ್ತಾ ಇದ್ರು, ಅವ್ರನ್ನ ನೋಡ್ತಾ ಇದ್ರು, ಅಬ್ಸರ್ವ್ ಮಾಡ್ತಾ ಇದ್ರು. ಅವ್ರ ನಡವಳಿಕೆಗಳನ್ನ ದೇವ್ರು ನೋಡ್ತಾ ಇದ್ರು. ಅವರಲ್ಲಿ ನಡೀತಾ ಇದ್ದ ವಿಷಯಗಳನ್ನ ದೇವ್ರು ಏನ್ ಮಾಡಿದ್ರು, ನೋಡ್ಬಿಟ್ಟು ಅದಕ್ಕೆ ಒಂದು ಶಿಕ್ಷೆಯನ್ನು ದೇವ್ರು ಏನ್ ಮಾಡ್ತಾರೆ, ಕೊಡ್ತಾರೆ ತಕ್ಕ ಸಮಯದಲ್ಲಿ. ಏನಕ್ಕೆ ಅಂದ್ರೆ ಅವರು ಬಂದು ಅಷ್ಟು ಒಂದು ವೈಲೆಂಟ್ ದೌರ್ಜನ್ಯನ ಅಲ್ವಾ. ಸೊ ಅಷ್ಟು ಪರಲೋಕನೇ ತಡ್ಕೊಳಕ್ ಆಗಲ್ಲ, ಶಾಕ್. ಯಾಕಂದ್ರೆ ಅಲ್ಲಿ ನೀವು ನೋಡಿದಾಗ ಅವರು ಬರ್ದಿರೋದು 2ನೇ ವಚನ, ನೀವು ಓದಕ್ ಸಮಯ ಇಲ್ಲ ನಮ್ಗೆ. ಇಲ್ಲಿ ಹೋದಾಗ ಏನೇನ್ ಮಾಡ್ತಾ ಇದ್ರು ಅಲ್ಲಿ ಅವರು ಬೈಕಿ 2ನೇ ವಚನ 3ನೇ ವಚನ ನೋಡಿದಾಗ ಅವ್ರು ಕೊಂದ್ಬಿಟ್ಟು ಜನರನ್ನ ಹಂಗೆ ಬಿಡ್ತಾ ಇರ್ಲಿರುತ್ತೆ. ಅವ್ರ ತಲೆಗಳನ್ನೆಲ್ಲ ಪಿಲ್ಲರ್ ತರ ಮಾಡೋದು, ಅವ್ರನ್ನ ತಲೆಯನ್ನ ಕಟ್ ಮಾಡಿ ಆಮೇಲೆ ಅವರು ಸ್ಕಿನ್ ಎಲ್ಲ ತೆಗೆದುಬಿಟ್ಟು ಗೋಡೆಗೆ ಅಂಟಿಸೋದು, ತುಂಬಾ ಒಂದು ಕ್ರೂರವಾಗಿರೋ ವಿಷಯಗಳನ್ನ ಅವ್ರು ಏನ್ ಮಾಡ್ತಾ ಇದ್ರು. ಅವರು ಹೋಗಿ ಬೇರೆ ಯಾರನ್ನೆಲ್ಲ ಸೂರ್ಯಾಡ್ತಾರೋ, ಯಾವ ದೇಶನೆಲ್ಲ ಅವ್ರು ಹೋಗಿ ಅವ್ರು ಡಿಫೀಟ್ ಮಾಡ್ತಾರೋ ಅವ್ರನ್ನೆಲ್ಲ ತುಂಬಾ ಕಠೋರವಾಗಿ ಏನ್ ಮಾಡ್ತಾ ಇದ್ರು, ಕೊಂದು ಹಾಕಿ ಅವ್ರನ್ನ ನಾಶ ಮಾಡ್ತಾ ಇದ್ರು. ಬಟ್ ದೇವ್ರಿಗೆ ಬಂದು ಇದು ಒಂದು ತುಂಬಾ ಒಂದು ಕಷ್ಟ ಆಗೋದು ದೇವ್ರ ನೋಡಿದಾಗ. ನಮಗೆ ಗೊತ್ತು, ಈ ನೋವ ಒಂದು ಕಾಲದಲ್ಲಿ ದೇವರು ಲೋಕನ ಬಂದು ನಾಶ ಮಾಡಿದ್ದಕ್ಕೆ ಒಂದು ರೀಸನ್ ಏನಂದ್ರೆ ವೈಲೆನ್ಸ್. ಯಾಕಂದ್ರೆ ತುಂಬಾ ಒಂದು ಭ್ರಷ್ಟಾಚಾರ ಆ ಟೈಮಲ್ಲಿ ಇದ್ದು, ವೈಲೆನ್ಸ್ ಅಲ್ಲ, ದೌರ್ಜನ್ಯ ಆ ಒಂದು ಸಮಯದಲ್ಲಿ ತುಂಬಾನೇ ಜಾಸ್ತಿ ಇತ್ತು. ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 3ನೇ ವಚನ. ಎರವದಿ ಬ್ರದರ್, ಜ್ಞಾನೋಕ್ತಿಗಳು 13ನೇ ಅಧ್ಯಾಯ 15ನೇ ಅಧ್ಯಾಯ 3ನೇ ವಚನ. ಯೆಹೋವನ ದೃಷ್ಟಿಯು ಎಲ್ಲೆಲ್ಲಿಯೂ ಇರುವುದು, ಆತನು ಕೆಟ್ಟವರನ್ನು ಒಳ್ಳೆಯವರನ್ನು ನೋಡುತ್ತಲೇ ಇರುವನು. ಸೊ ದೇವರ ಒಂದು ದೃಷ್ಟಿ ನೋಡಿದ್ರೆ ಎಲ್ಲಾ ಕಡೆ ಇದೆ. ಕೆಟ್ಟವರನ್ನು ನೋಡ್ತಾ ಇದ್ದಾರೆ, ಒಳ್ಳೆಯವ್ರನ್ನು ದೇವ್ರು ನೋಡ್ತಾರೆ. ಅವರ ದೃಷ್ಟಿಯಿಂದ ಯಾರು ಏನ್ ಮಾಡಕ್ಕಾಗಲ್ಲ, ಎಸ್ಕೇಪ್ ಆಗಲ್ಲ. ಸೊ ಇಲ್ಲಿ ನಿನೆವೆ ಪಟ್ಟಣ ಏನಾಗ್ಲಿಲ್ಲ, ಎಸ್ಕೇಪ್ ಆಗ್ಲಿಲ್ಲ. ಯಾಕಂದ್ರೆ ಅವ್ರು ಕೆಟ್ಟತನ ಮಾಡಿದಾಗ ದೇವ್ರು ಬಂದು ಏನ್ ಮಾಡ್ತಾ ಇದ್ರು, ಅದನ್ನ ಇಲ್ಲಿ ನೋಡ್ತಾನೆ ಇದ್ದಾರೆ ಅಲ್ವಾ. 1ನೇ ವಚನ. ಸೊ ನಾವ್ ಆಮೇಲೆ ಒಂದು 5ನೇ ವಚನದಲ್ಲಿ ನೋಡಿದಾಗ ದೇವ್ರು ಏನ್ ಹೇಳ್ತಾರೆ, ಓದಿ ಬಿದ್ರೆ ಅದು 5ನೇ ವಚನ. 5 ಸೇನಾಧೀಶ್ವರ ಯೆಹೋವನೆಂತೆನ್ನುತ್ತಾನೆ, ಇಗೋ ನಾನು ನಿನಗೆ ವಿರುದ್ಧನಾಗಿದ್ದೇನೆ, ನಿನ್ನ ನೆರಿಗೆಯನ್ನು ನಿನ್ನ ಕಣ್ಣು ಮುಂದೆಯೇ ಕೀಳಿಸುವೆನು, ನಿನ್ನ ಬೆತ್ತಲೆತನವನ್ನು ಜನಾಂಗಗಳಿಗೆ ತೋರಿಸುವೆನು, ನಿನ್ನ ಅವಮಾನವನ್ನು ರಾಜ್ಯಗಳಿಗೆ ಕಾಣಿಸುವೆನು. ಸೊ ಇಲ್ಲಿ ಏನಕ್ಕೆ ಅಂತ ಹೇಳಿದಾಗ ಅವ್ರ ಪಾಪದಿಂದ ಮನಸ್ಸಂತ್ರ ಹೊಂದ್ರಿಲ್ಲ. ಯಾರು ನಿನೆವೆ ಪಟ್ಟಣ ಒಂದು ಸಮಯದಲ್ಲಿ ಯೋನ ಹೋದಾಗ ಮನಸ್ಸಂತ್ರ ಹೊಂದಿದ್ರು. ಬಟ್ ಇವಾಗ ಏನ್ ಮಾಡಿಲ್ಲ, ಮನಸ್ಸಂತ್ರ ಹೊಂದಿಲ್ಲ. ನಾವು ಪ್ರವಾದಿ ಬರೆದ್ರು ಸರಿ, ಅಲ್ಲಿ ಮೇ ಬಿ ಅವರು ಹೋಗಿ ಪ್ರವಾದನೆ ಮಾಡಿರ್ಬೋದು, ಬಟ್ ಆದ್ರೂ ಅವ್ರು ಏನ್ ಮಾಡ್ಲಿಲ್ಲ, ಮನಸ್ಸಂತ್ರ ಹೊಂದಿಲ್ಲ. ಸೊ ಯಾವಾಗ ಬಂದು ನಮ್ಮ ಹೃದಯಗಳು ಕಠಿಣ ಆಗ್ಬಿಡುತ್ತೋ ಅವಾಗ ಏನಾಗತ್ತಂದ್ರೆ ದೇವರ ಒಂದು ಕೈಗೆ ನಾವೇನ್ ಮಾಡ್ತೀವಿ, ಒಂದು ಪನಿಷ್ಮೆಂಟ್ಗೆ ನಾವೇನಾಗ್ತೀವಿ, ಒಳಗಾಗ್ತೀವಿ. ಸೊ ಏನೇ ಒಂದು ಪಾಪಗಳು ನಮ್ಮ ಹೃದಯದಲ್ಲಿ ಇದ್ರು ಅದು ಏನಾಗ್ಬಾರ್ದು, ಕಠಿಣ ಆಗ್ಬಾರ್ದು. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಪಾಪ ಏನ್ ಮಾಡುತ್ತೆ, ನಮ್ಮ ಹೃದಯನ ಕಠಿಣ ಮಾಡುತ್ತೆ ಅಂತ ಬೈಬಲ್ ಹೇಳುತ್ತೆ. ಸೊ ಈ ಒಂದು ಪಾಪದ ಕಾರ್ಯಗಳಲ್ಲಿ ಕಂಟಿನ್ಯೂಸ್ ಆಗಿ ಈ ಒಂದು ನಿನೆವೆ ಪಟ್ಟಣದವ್ರು ಇದ್ದಿದ್ರಿಂದ ಅವ್ರ ಹೃದಯ ಎಷ್ಟು ಕಠಿಣ ಆಗ್ಬಿಡುತ್ತೆ ಅಂದ್ರೆ, ಅವ್ರ ದೇವ್ರು ಬಂದು ಅವ್ರಿಗೆ ಹೇಳಿದ್ರು ಏನ್ ಮಾಡ್ತಾ ಇರ್ಲಿಲ್ಲ, ಅವರು ಅದಕ್ಕೆ ವಿರುದ್ಧವಾಗಿ ಮಾಡ್ತಾ ಇದ್ರು ಹೊರತು ಅದನ್ನ ಏನ್ ಮಾಡಿಲ್ಲ, ಅವರು ಕಿವಿಗೊಟ್ಟು ಕೇಳಿಲ್ಲ, ಮನಸ್ಸಂತ್ರ ಹೊಂದಿಲ್ಲ. ಸೊ ಇಲ್ಲಿ ನೀವು ನೋಡಿದಾಗ ದೇವ್ರು ಏನ್ ಹೇಳ್ತಾ ಇದ್ರೆ, ನಾನು ನಿನಗೆ ಏನಾಗಿದ್ದೀನಿ, ವಿರುದ್ಧವಾಗಿದ್ದೀನಿ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಸೊ ದೇವರೇ ವಿರುದ್ಧ ಆಗ್ಬೇಕಂದ್ರೆ ನೋಡಿ ಎಷ್ಟು ಹೆಮ್ಮೆ ಇರ್ಬೇಕು ಅವ್ರಿಗೆ. ಯಾಕಂದ್ರೆ ಬೈಬಲ್ ಹೇಳುತ್ತೆ, ಹೆಮ್ಮೆ ಇರೋನಿಗೆ ದೇವ್ರು ಏನ್ ಮಾಡ್ತಾರೆ, ವಿರುದ್ಧವಾಗಿ ನಿಲ್ತಾರೆ. 1 ಪೇತ್ರ 5ನೇ ಅಧ್ಯಾಯ 5ನೇ ವಚನ. ದೇವ್ರು ಬಂದು ಏನ್ ಮಾಡ್ತಾರೆ, ಹೆಮ್ಮೆ ಇರೋರಿಗೆ ವಿರುದ್ಧವಾಗಿರ್ತಾರೆ, ಬಟ್ ತಾಳ್ಮೆ ಇರೋರ್ಗೆ ಕೃಪೆ ಕೊಡ್ತಾರೆ ಅಂತ ನಾವು ನೋಡ್ತೀವಿ ಅಲ್ವಾ. ಸೊ ಇಲ್ಲಿ ಇವರಿಗೆ ಮೇನ್ ಅಷ್ಟು ಹೆಮ್ಮೆ ಇವರಿಗೆ, ಯಾಕಂದ್ರೆ ಬಲಶಾಲಿಗಳು ನಾವು ಎಷ್ಟೋ ದೇಶಗಳನ್ನ ಏನ್ ಮಾಡಿದೀವಿ, ಸೂರೆಯಾಡಿದೀವಿ, ನಮಗೆ ನಾವು ತುಂಬಾ ಪವರ್ಫುಲ್ ಆಗಿದೀವಿ ಅಂತ ಅವ್ರಿಗೊಂದು ಹೆಮ್ಮೆ. ಅದಕ್ಕೆ ದೇವರು ನೋಡ್ತಾನೆ ಇದ್ರು,
ದೇವ್ರ ತಾನೇ ಇದ್ರು, ವಾರ್ನಿಂಗ್ ಕೊಡ್ತಾ ಇದ್ರು, ಮನಸ್ಸಾಂತರ ಹೊಂದಿಲ್ಲ. ದೇವ್ರು ಏನ್ ಮಾಡ್ತಾ ಇದ್ರೆ, ಇವಾಗ ನಿನಗೆ ನಾನು ನ್ಯಾಯ ವಿಚಾರಣೆ ಮಾಡ್ತೀನಿ, ನಾನೇ ನಿನಗೇನಾಗಿದ್ರೆ ವಿರುದ್ಧವಾಗಿದ್ದೇನೆ ಅಂತ ದೇವ್ರು ಹೇಳ್ತಾರೆ. ಸೊ ಈ ಒಂದು ಇದು ಬಂದು ಒಂಥರ ಈ ಒಂದು ವಚನ ಬಂದು ದೇವರೇ ಅಗೇನ್ಸ್ಟ್ ಆಗ್ಬಿಟ್ರೆ ಅವರ ಗತಿ ಏನು ಬಟ್ ಇಲ್ಲಿ ಇವರಿಗೆ ಬಂದು ಆ ಒಂದು ತಾಳ್ಮೆಯ ಒಂದು ದಾರಿ ಏನಾಗ್ಲಿಲ್ಲ, ಗೊತ್ತಾಗ್ಲಿಲ್ಲ. ಯಾಕಂದ್ರೆ ಹೆಮ್ಮೆಯಲ್ಲಿ ನಡಿಬೇಕಾದ್ರೆ ತುಂಬಾ ಸರಿ ಏನಾಗ್ಬಿಡುತ್ತೆ ಅಂದ್ರೆ ಅದು ಬ್ಲೈಂಡ್ ಮಾಡ್ಬಿಡುತ್ತೆ. ಅಂದ್ರೆ ಕಣ್ಣುಗಳನ್ನ ನಮಗೆ ಕತ್ತಲೆಯಲ್ಲಿ ತಗೊಂಡ್ಬಿಟ್ಟು ಬಿಟ್ಬಿಡುತ್ತೆ, ಕುರುಡರಾಗಿ ನಡೀತಾ ಇರ್ತೀವಿ. ಸೊ ಹೆಮ್ಮೆ ಬಂದು ತುಂಬಾ ಡೇಂಜರಸ್. ಯಾಕಂದ್ರೆ ಹೆಮ್ಮೆಗೆ ಖಂಡಿತ ಏನಾಗುತ್ತೆ, ಅದು ಕೆಳಗೆ ಬೀಳ್ತಾರೆ ಹೆಮ್ಮೆಯಲ್ಲಿ ನಡೆಯೋರು, ಇವತ್ತಿಲ್ಲ ಅಂದ್ರು ನಾಳೆ. ಸೊ ಹೆಮ್ಮೆ ಬಂದು ಯಾವಾಗ್ಲೂ ಏನ್ ಹೇಳುತ್ತೆ ಅಂದ್ರೆ, ನನ್ನ ಯಾರು ಏನು ಮಾಡಕ್ಕಾಗಲ್ಲ, ನಾನು ದೊಡ್ಡ ಕಿಲಾಡಿ ಅಂತ ಹೇಳುತ್ತೆ. ಬಟ್ ರಕ್ಷಣೆ ಒಂದು ಅವ್ರು ಹೇಳೋದೇನಂದ್ರೆ, ದೇವರೇ ನನ್ನ ಮೇಲೆ ಏನಾಗಿ ಕರುಣೆಯಾಗಿರಿ, ನಮಗೆ ಕೃಪೆ ತೋರಿಸಿ, ತಾಳ್ಮೆಯಾಗಿ ನಡೆಯೋರು ಹಾಗೆ ಅಂತ. ಸೊ ಹೆಮ್ಮೆ ಗೆಳೆಯರು ಯಾವಾಗ್ಲೂ ಏನ್ ಮಾಡ್ತಾರೆ, ನಾನೇ ಕಿಲಾಡಿ ಅಂತ ಓಡಾಡ್ತಾರೆ, ಯಾರು ಏನು ಮಾಡಕ್ಕಾಗಲ್ಲ ಅಂತ. ಅವ್ರಿಗೆ ಏನಾಗತ್ತೆ, ಸಡನ್ ಆಗಿ ಬರುತ್ತೆ ಡಿಸ್ಟ್ರಕ್ಷನ್, ಬಂದು ಹೇಳ್ಬಿಟ್ಟು ಬರಲ್ಲ, ಸಡನ್ ಆಗಿ ಏನಾಗುತ್ತೆ, ಅವ್ರು ಎನಿಸ್ದೇ ಇರೋ ಟೈಮಲ್ಲಿ ಏನಾಗುತ್ತೆ, ಅವ್ರಿಗೆ ಬಂದು ಒಂದು ದೊಡ್ಡ ಒಂದು ಶಾಕ್ ಬರುತ್ತೆ ಅಲ್ವಾ. ಸೊ ಒಂದು ಲೈಫಲ್ಲೇ ಒಂದು ವರ್ಸ್ಟ್ ಜಾಗ ಯಾವ್ದಂದ್ರೆ, ದೇವರು ನಮ್ಮ ವಿರುದ್ಧವಾಗಿರುವುದು. ಮನುಷ್ಯರು ನಮಗೆ ವಿರುದ್ಧವಾಗಿದ್ರೆ ಪರವಾಗಿಲ್ಲ, ನಾವೇನೋ ಸ್ವಲ್ಪ ನಂಗೆ ಅಡ್ಜಸ್ಟ್ ಆಗತ್ತೆ. ಬಟ್ ವರ್ಸ್ಟ್ ಪ್ಲೇಸ್ ಏನಂದ್ರೆ, ನಮ್ಮ ಹೆಮ್ಮೆಯ ಮುಖಾಂತರ ದೇವರು ನಮಗೆ ವಿರೋಧವಾದ್ರೆ ನಾವೇನು ಮಾಡಕ್ ಆಗೋದಿಲ್ಲ ನಮ್ಮ ಲೈಫ್. ಸೊ ಒಂದು ಈ ತರ ನಾವು ನೋಡ್ಕೊಬಹುದು. ಒಂದು ಮನುಷ್ಯ ಬಂದು ಒಂದು ಕೋರ್ಟ್ ಅಲ್ಲಿ ನಿಂತ್ಕೊಂಡಿದ್ದಾನೆ. ಅವನು ಬಂದು ಕೋರ್ಟ್ ಬಂದು ನೋಡಿದಾಗ ಒಳ್ಳೆಯವರಿಗೆ ಬಂದು ಅದೇನ್ ಮಾಡುತ್ತೆ, ಫುಲ್ ಸಪೋರ್ಟ್ ಮಾಡುತ್ತೆ ಕೋರ್ಟ್. ಅವನು ಇನ್ನೋಸೆಂಟ್, ಒಂದು ಮುಗ್ಧನಾಗಿದ್ದಾಗ, ಇನ್ನೋಸೆಂಟ್ ಆಗಿದ್ದಾಗ ಅದೇನ್ ಮಾಡುತ್ತೆ, ಕೋರ್ಟ್ 100% ಅವ್ನಿಗೆ ಹೆಂಗಾರು ಅವ್ನು ಬಿಡುಗಡೆ ಮಾಡ್ಬೇಕು ಅಂತ ಸಪೋರ್ಟ್ ಮಾಡುತ್ತೆ. ಅದೇ ಒಂದು ಕೋರ್ಟ್ ಅಲ್ಲಿ ಯಾರಾದ್ರೂ ಒಂದು ಕ್ರೂರಿನ ತಗೊಂಡೋಗು, ಅವನು ತಪ್ಪು ಮಾಡಿದವ್ರನ್ನು, ವಿಕೆಟ್ ಪೀಪಲ್ ನ ತಗೊಂಡೋಗಿ ಅಲ್ಲಿ ನಿಲ್ಲಿಸಿದಾಗ ಅವ್ನಿಗೆ ಹೇಗಾದ್ರೂ ಏನ್ ಮಾಡ್ಬೇಕು, ನ್ಯಾಯ ವಿಚಾರಣೆ ಮಾಡಿ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಪಡುತ್ತೆ ಕೋರ್ಟ್ ಅಲ್ವಾ. ಸೊ ಕೋರ್ಟ್ ಒಳ್ಳೆಯವ್ರಿಗೆ ಹೆಂಗಾರು ಬಿಡುಗಡೆ ಮಾಡ್ಬೇಕಂತ ಆಸೆ ಪಡುತ್ತೆ, ಕ್ರೂರವಾಗಿರೋರಿಗೆ ಏನ್ ಮಾಡ್ತಾರೆ, ಹೇಗಾದ್ರೂ ಅವ್ರಿಗೆ ಶಿಕ್ಷೆ ಕೊಡ್ಬೇಕು ಅಂತ ಆಸೆ ಪಡುತ್ತೆ. ಸೊ ಅದೇ ತರ ದೇವರು ನೋಡಿದಾಗ ಈ ಹೃದಯದಲ್ಲಿ ಒಳ್ಳೆತನ ಇರೋರಿಗೆ, ಒಳ್ಳೇದ್ ಮಾಡೋರ್ಗೆ ಹೆಂಗಾರು ಒಳ್ಳೇದ್ ಮಾಡ್ಬೇಕು ಅಂತ ದೇವರು ಆಸೆ ಪಡ್ತಾರೆ. ಬಟ್ ಈ ಕ್ರೂರತನವಾಗಿ ಕೆಟ್ಟತನದಲ್ಲಿ ಇರೋರಿಗೆ ನ್ಯಾಯ ವಿಚಾರಣೆನ ಮಾಡುತ್ತೆ ಪರಲೋಕ ರಾಜ್ಯದಿಂದ ದೇವ್ರು ಮಾಡುತ್ತೆ. ಸೊ ದೇವ್ರು ನ್ಯಾಯ ವಿಚಾರಣೆ ಮಾಡೋನಾಗಿದ್ದಾನೆ, ದೇವರೇ ಬಂದು ಒಂದು ಅರನು ಕೋಟೆಯಾಗಿದ್ದಾನೆ ರಕ್ಷಣೆ ಮಾಡೋದಕ್ಕೆ. ಎರಡೂ ದೇವರ ಒಂದು ಕ್ವಾಲಿಟಿನೇ, ಸರಿನಾ. ಸೊ ದೇವ್ರು ಬಂದು ವೆಯ್ಟ್ ಮಾಡಬಾರ್ದು ನಾವು. ದೇವ್ರು ನಮ್ಮ ಒಂದು ಪಾಪಗಳನ್ನ ಎಕ್ಸ್ಪೋಸ್ ಮಾಡೋ ತನಕ ನಾವು ವೆಯ್ಟ್ ಮಾಡ್ಬೋದು. ದೇವರಿಗೆ ಕರುಣೆಯಿಂದ ನಾವೇನ್ ಮಾಡ್ಬೇಕು, ನಮ್ಮ ಪಾಪಗಳನ್ನ ನಾವು ಹೋಗಿ ಒಪ್ಪಿಕೊಂಡಾಗ ದೇವರು ಕರುಣೆಯಿಂದ, ಕೃಪೆಯಿಂದ ನಮಗೆ ಏನ್ ಮಾಡ್ತಾರೆ, ಒಂದು ಶ್ರಮಿಸ್ತಾರೆ, ಸರಿನಾ. ಇದನ್ನ ನಾವು ನೋಡ್ತೀವಿ. ಮೂರನೇದಾಗಿ ನಾವು ನೋಡಿದಾಗ ಮೂರನೇ 8ನೇ ವಚನ ಓದಿದರೆ, ನೀನು ನೋ ಅಮೋನಿಗಿಂತ ಭದ್ರವಾಗಿದ್ದೀಯೋ, ಅದು ನೈಲಿನ ಪ್ರವಾಹಗಳಲ್ಲಿ ನೆಲೆಯಾಗಿತ್ತು, ನೀರು ಅದನ್ನು ಸುತ್ತಿಕೊಂಡಿತು, ಮಹಾನದಿಯು ಅದಕ್ಕೆ ಪೌಳುಗೋಡೆ, ಜಲಾಶಯವು ಅದರ ದುರ್ಗ. ಸೊ ನೋ ಅಮೋನ್ ಅಂದ್ರೆ ನೋಡಿದಾಗ ಅದು ಈಜಿಪ್ತದ ಒಂದು ದೇಶದ ಒಂದು ಸಿಟಿ ಆಗಿತ್ತು. ಈಜಿಪ್ಟ್ ದೇಶದಲ್ಲೂ ಇದೇ ತರ ಏನ್ ಮಾಡ್ತಾ ಇದ್ರು, ಒಂದು 150 ವರ್ಷಗಳ ಮುಂಚೆ ತುಂಬಾ ಒಂದು ಅವರು ಬಂದು ಇದೇ ತರ ಹೆಮ್ಮೆಯಲ್ಲಿ ನಡೀತಾ ಇದ್ರು. ಸೊ ಇದೇ ಜನ ಅಂದ್ರೆ ನಿನಿವೆಯ ಜನ ಅಂದ್ರೆ ಅಸ್ರಿಯರು ಹೋಗಿ ಏನ್ ಮಾಡಿದ್ರು, ಅವ್ರಿಗೆ ನ್ಯಾಯ ವಿಚಾರಣೆ ಮಾಡಿ ಅವ್ರನ್ನ ಒಂದು ಎಲ್ಲ ಡೆಸ್ಟ್ರಾಯ್ ಮಾಡ್ಬಿಟ್ರು, ಇದೆಲ್ಲವನ್ನು ಡೆಸ್ಟ್ರಾಯ್ ಮಾಡಿದ್ರು. ಅದೇ ಒಂದು 150 ವರ್ಷ ಆದ್ಮೇಲೆ ನೋಡಿ, ಅದೇ ಸ್ಥಿತಿಗೆ ಯಾರು ಬಂದ್ಬಿಟ್ಟಿದ್ದಾರೆ, ನಿನಿವೆ ಬಂದ್ಬಿಟ್ಟಿದ್ದಾರೆ. ಅದನ್ನೇ ದೇವ್ರು ಹೇಳ್ತಾರೆ, ನೋಡು ನೀನು ಈಜಿಪ್ಟ್ ದೇಶನ ನೀನ್ ನೆಲೆಸ್ಕೋ, ಅವ್ರು ಹೇಗಿದ್ರು, ನಿಮ್ಮ ಕೈಯಲ್ಲಿ ಮುಖಾಂತರ ತಾನೇ ಇವ್ರು ನಾಶ ಹೋದ್ರು, ಇವಾಗ ನೀವು ಅದೇ ಸ್ಥಳಕ್ಕೆ ನೀವು ಬಂದಿದ್ರಲ್ಲ, ಅದ್ರಂತೆ ನೀವಾಗ್ಬಿಟ್ಟಿದ್ದೀರಲ್ಲ ಅಂತ ದೇವ್ರು ಹೇಳ್ತಾ ಇದ್ದಾರೆ. ಅದ್ರಂತಾನೆ ನೀವೇನಾಗ್ತೀರಾ, ನಾಶ ಆಗ್ತೀರಾ. ಯಾರೋ, ಯಾಕಂದ್ರೆ ನೀವೇನ್ ಮಾಡಿದೀರಾ, ದೇವರ ವಿರುದ್ಧವಾಗಿ ಕಾರ್ಯಗಳನ್ನ ಏನ್ ಮಾಡಿದೀರಾ. ಸೊ ಒಂದು ಅವ್ರಿಗೆ ಒಂದು ಪಾಠನ ಏನೇನ್ ಮಾಡಿಲ್ಲ, ಲೈಫಲ್ಲಿ ಕಲ್ತೇ ಇಲ್ಲ ನೋಡಿ. ಒಂದು ವಿಷಯಗಳನ್ನ ನಾವು ದೇವ್ರ ಮಕ್ಳು ಏನ್ ಮಾಡ್ಬೇಕು, ನಾವು ದೇವ್ರು ಹೇಳ್ಕೊಡೋ ವಿಷಯಗಳನ್ನ ಕಳಿಬೇಕು ನಮ್ಮ ಲೈಫಲ್ಲಿ. ತಿರ್ಗಾ ನಾವು ಅದನ್ನ
ಒಂದು ಒಂದು ಆ ವಿಷಯದಲ್ಲಿ ನಾವು ನಮ್ಮ ಹೃದಯನ ಕಠಿಣ ಮಾಡಿದಾಗ ಆಮೇಲೆ ನಮ್ಗೆ ಏನಾಗತ್ತೆ ಅಂದ್ರೆ ಹಂಗೆ ಮುರಿದೋಗುತ್ತೆ. ಒಂದು ಪೆನ್ಸಿಲ್ ಬಂದು ಹಾರ್ಡ್ ಆಗಿದ್ದಾಗ ಮುರಿದು ಬಿಡುತ್ತೆ, ಪಟ್ಟಂತ ಮುರಿದು ಬಿಡುತ್ತೆ. ಸೊ ನಮ್ಮ ಲೈಫಲ್ಲಿ ಬಂದು ಹೆಮ್ಮೆ ಏನ್ ಮಾಡುತ್ತೆ, ಇಷ್ಟು ನಮ್ಮನ್ನ ರಿಜೆಕ್ಟ್ ಮಾಡೋ ತರ ಮಾಡ್ಬಿಡುತ್ತೆ. ದೇವರ ವಚನಗಳನ್ನ, ದೇವರ ವಾಕ್ಯಗಳಿಗೆ ಮರ್ಯಾದನೆ ಕೊಡೋದಿಲ್ಲ, ಯಾಕಂದ್ರೆ ಹೆಮ್ಮೆ ತುಂಬ್ಕೊಂಡ್ಬಿಡುತ್ತೆ. ಬಟ್ ಬೈಬಲ್ ಹೇಳುತ್ತೆ, ಒಂದು ನಿಜವಾಗ್ಲೂ ದೇವರು ಎದುರ ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ದೇವರ ವಾಕ್ಯಕ್ಕೆ ನಡುಗ್ತಾರಂತೆ. ಯಾಕಂದ್ರೆ ಅಷ್ಟೊಂದು ಭಯಭಕ್ತಿಯಿಂದ ನಾವು ನೋಡ್ಬೇಕು ದೇವರ ವಾಕ್ಯಗಳನ್ನ. ದೇವ್ರು ನಾವೊಂದೊಂದ್ಸರಿ ಏನ್ ಮಾಡ್ತೇವೆ, ದೇವ್ರು ಪ್ರೀತಿಯಾಗಿದ್ದಾನೆ, ದೇವ್ರು ಬೆಳಕಾಗಿದ್ದಾನೆ ನಮ್ಗೆ ಅನ್ಬಿಟ್ಟು ದೇವ್ರು ಏನ್ ಮಾಡ್ತಾನೆ, ಜಡ್ಜ್ ಎಲ್ಲ ಅನ್ಕೊಂಡ್ಬಿಡ್ತೀನಿ, ನ್ಯಾಯ ವಿಚಾರಣೆ ಮಾಡೋದಿಲ್ಲ ಅನ್ಕೊಂಡ್ಬಿಡ್ತೀನಿ. ಬಟ್ ದೇವ್ರು ಎಷ್ಟು ಪ್ರೀತಿಯಾಗಿದ್ದಾನೋ ಅವನು ನ್ಯಾಯಾಧೀಶ. ದೇವ್ರು ಅಷ್ಟೇ ನ್ಯಾಯನೂ ಏನ್ ಮಾಡ್ತಾನೆ, ಮಾಡ್ತಾನೆ. ಸರಿನಾ? ಸೊ ಇಲ್ಲಿ ಇವ್ರಿಗೇನಾಗುತ್ತೆ, ಇವ್ರು ದೊಡ್ಡವ್ರನ್ನ ಕಾಪಾಡಿಲ್ಲ, ಅವ್ರದ್ದಿದ್ದ ಒಂದು ಅವರ ಬುದ್ಧಿ, ಅವರ ಒಂದು ಎಷ್ಟು ಚಾಲುವಾಗಿದ್ರು ಪರವಾಗಿಲ್ಲ, ಎಷ್ಟು ಇನ್ಫ್ಲೂಯೆನ್ಸ್ ಇದ್ರು ಪರವಾಗಿಲ್ಲ, ಏನ್ ಮಾಡಕ್ಕಾಗ್ಲಿಲ್ಲ, ಅವ್ರನ್ನ ಕಾಪಾಡಕ್ಕಾಗ್ಲಿಲ್ಲ ಈ ಸಮಯದಲ್ಲಿ. ಏನಕ್ಕೆಂದ್ರೆ ದೇವರ ಒಂದು ಅವ್ರ ವಿರುದ್ಧವಾಗಿ ಏನ್ ಮಾಡ್ತಾ ಇದಾರೆ, ಹೋರಾಟ ಮಾಡ್ತಾ ಇದಾರೆ. ದೇವರ ಒಂದು ನ್ಯಾಯ ವಿಚಾರಣೆನ ತಗೊಂಡ್ಬರ್ತಾ ಇದಾರೆ. ಕೀರ್ತನೆಗಳು 20ನೇ ಅಧ್ಯಾಯ 7ನೇ ವಚನದಲ್ಲಿ ಏನ್ ಮಾಡ್ತಾರೆ, ಸ್ವಲ್ಪ ಜನ ಬಂದು ಓದಿ ಬೆದರ ವಚನ. ಕೀರ್ತನೆಗಳು 27ನೇ ವಚನ, 27 20ನೇ ಅಧ್ಯಾಯ 7ನೇ ವಚನ. ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಸೊ ರಥಗಳಲ್ಲೂ ಅವ್ರು ಬಂದು ಇವರದನ್ನೇ ನಣಿವೆಯವರು ಹಂಗೆ ಮಾಡಿದ್ರು. ಅವರ ರಥದಲ್ಲೂ ಅವರ ಒಂದು ಹೆಮ್ಮೆ ಇದ್ದಿದ್ದರಿಂದ, ಅವ್ರ ಕುದುರೆಗಳ ಮೇಲೆ ಇದ್ದಿದ್ರಿಂದ ನಾಶವಾಯ್ತು. ನಮ್ಮ ಒಂದು ಟ್ಯಾಲೆಂಟ್ ಮೇಲೆ ನಾವೇನ್ ಮಾಡಬಾರ್ದು, ಹೆಮ್ಮೆಯಾಗಿ ಇರಬಾರ್ದು. ನಾವು ದೇವ್ರ ಮೇಲೆ ಯಾವಾಗ್ಲೂ ನಂಬಿಕೆ ಇದ್ದಾಗ ಮಾತ್ರನೇ ದೇವ್ರು ಏನ್ ಮಾಡಕ್ಕಾಗತ್ತೆ, ನಮ್ಮನ್ನ ನಡ್ಸಕ್ಕಾಗತ್ತೆ. ಓಕೆನಾ? ಸೊ ಈ ಒಂದು ವಿಷಯಗಳನ್ನ ಏನ್ ನಾವು ಕಲಿತೀವಿ ಅಂದ್ರೆ, ಪಾಪದ ಜೊತೆ ಏನ್ ಮಾಡಬಾರ್ದು, ನಾವು ಆಟ ಆಡಬಾರ್ದು. ಹೆಮ್ಮೆಯಲ್ಲಿ ನಾವು ಏನ್ ಮಾಡಬಾರ್ದು, ಇರಬಾರ್ದು. ದೇವರ ಒಂದು ಕೃಪೆಯಲ್ಲಿ, ಅವರ ಒಂದು ಕರುಣೆ ಕೆಳಗಡೆ ಇದ್ದಾಗ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಯಾವಾಗ್ಲೂ ರಕ್ಷಣೆ ಕೊಟ್ಟು ನಮ್ಮ ಒಂದು ಪಾಪಗಳನ್ನ ತೊಳೆದು ನಮ್ಗೆ ಏನ್ ಮಾಡ್ತಾರೆ, ಒಳ್ಳೆ ವಿಷಯಗಳನ್ನ ಮಾಡ್ತಾರೆ. ಸರಿನಾ? ಮುಂದೆ ಒಂದು ಇವ್ರ ಬಗ್ಗೆ ಮಾತ್ರ ನಾನು ಹೇಳ್ಬೇಕಂತ ಆಸೆ ಪಡ್ತೀನಿ ಈ ಸಮಯದಲ್ಲಿ. ಸ್ಯಾಮ್ಯುಯಲ್ ರಾಬಿನ್ಸ್ ಬ್ರೌನ್ ಅಂತ ಈ ಒಂದು ಮನುಷ್ಯ, ಅವರು ನೋಡಿದಾಗ ಇವರು ಒಂದು ಅಮೆರಿಕ ದೇಶದ ಒಂದು ಮಿಷನರಿ ಆಗಿದ್ರು. ಇವರ ಒಂದು ಅವ್ರ ತಂದೆ ತಾಯಿ ಕೂಡ ಏನಾಗಿದ್ರು, ಎಲ್ಲ ಮಿಷನರಿ ಆಗಿದ್ರಿಂದ ಇವ್ರು ಏನ್ ಮಾಡ್ತಾರೆ, ಇವರು ಒಂದು ಮಿಷನರಿ ಆಗಿ ಒಂದು ಚೆನ್ನಾಗಿ ಓದ್ಬಿಟ್ಟು ಆಮೇಲೆ ತುಂಬಾ ಕಷ್ಟದಲ್ಲಿ ಇರ್ತಾರೆ ಇವರು. ಆ ಒಂದು ಸಮಯದಲ್ಲೂ ಅವ್ರು ಏನ್ ಮಾಡ್ತಾರೆ, ಓದನ್ನ ಹೇಗೋ ಮುಗಿಸ್ಬಿಟ್ಟು ಅವ್ರ ತಂದೆಗೆ ಇದ್ದಿದ್ದ ಒಂದು ಸಾಲಗಳೆಲ್ಲ ತೀರಿಸ್ಬಿಟ್ಟು ಏನ್ ಮಾಡ್ತಾರೆ, ನ್ಯೂಯಾರ್ಕ್ ಆ ಒಂದು ದೇಶದಲ್ಲಿ ಪಕ್ಕದಲ್ಲಿ ಸಿಟಿ, ನ್ಯೂಯಾರ್ಕ್ ಸಿಟಿ ಅಮೆರಿಕ ದೇಶದಲ್ಲಿ, ಅಲ್ಲಿ ಬಂದು ಸ್ವಲ್ಪ ದಿನಗಳು ಏನ್ ಮಾಡ್ತಾರೆ, ಕಿವಿ ಕೇಳಿಸ್ತಾ ಇರೋರಿಗೆ, ಬಾಯಿ ಇಲ್ದೇ ಇರೋರಿಗೆ ಏನ್ ಮಾಡ್ತಾರೆ, ಮೂಗರಾಗಿರ್ತಾರಲ್ಲ ಅವ್ರಿಗೆಲ್ಲ ಬಂದು ಟೀಚರ್ ಆಗಿ ಕೆಲಸ ಮಾಡ್ತಾರೆ. ಆಮೇಲೆ ಚೈನಾ ದೇಶದಲ್ಲಿ ಹೋಗಿ ಮಿಷನರಿ ಕೆಲಸಗಳನ್ನ ಮಾಡಿ, ಆಮೇಲೆ ಜಪಾನ್ ದೇಶಕ್ಕೆ ಹೋಗಿ ಅಲ್ಲಿ ಕೆಲಸಗಳನ್ನ ಮಾಡಿ, ಇಷ್ಟು ಒಂದು ಮಕ್ಕಳನ್ನ ಏನ್ ಮಾಡ್ತಾರೆ, ಅಲ್ಲಿರೋ ಮಕ್ಕಳನ್ನ ಅಮೆರಿಕ ದೇಶಕ್ಕೆ ತಗೊಂಡೋಗಿ ಓದಿಸೋದು, ಅದ್ರೆಲ್ಲ ಒಂದು ಹೆಲ್ಪ್ ಮಾಡ್ತಾ ಇದ್ರು. ಆಮೇಲೆ ಜಪಾನ್ ದೇಶದಲ್ಲಿ ತುಂಬಾ ವರ್ಷಗಳು ಏನ್ ಮಾಡಿದ್ರು, ಅಲ್ಲಿದ್ದ ಬೈಬಲ್ನ ಟ್ರಾನ್ಸ್ಲೇಷನ್ ಮಾಡೋದು, ಅಲ್ಲಿದ್ದ ಜನಗಳಿಗೆ ಹೆಲ್ಪ್ ಮಾಡೋದು, ಅದೆಲ್ಲ ಮಾಡ್ತಾ ಇದ್ರು. ಆಮೇಲೆ ಏನ್ ಮಾಡಿದ್ರು, ದೇವರ ಸೇವೆನ ಅವರು ಹೆಚ್ಚಿಗೆ ಮಾಡಿ ದೇವರ ಹತ್ರ ಹೋಗಿ ಸೇರ್ಕೊಂಡ್ರು. ಸರಿನಾ? ಸೊ ಈ ತರ ಒಂದು ಒಳ್ಳೆ ಮನಸ್ಸುಗಳು ಇದ್ದಿ ದೇವರ ಕೆಲಸಗಳನ್ನ ಮಾಡೋರಿಗೆ ದೇವರ ಏನ್ ಮಾಡ್ತಾರೆ, ಯಾವಾಗ್ಲೂ ಅವ್ರ ಕೃಪೆ, ಯಾವಾಗ್ಲೂ ದೇವರ ಕೃಪೆ ಅವ್ರ ಮೇಲೆ ಇರುತ್ತೆ. ಯಾಕಂದ್ರೆ ಯಾವಾಗ್ಲೂ ಏನ್ ಮಾಡ್ತಾರೆ, ಬೇರೆಯವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ನೋ ಒಂದು ದಾಹದಿಂದ ಇರ್ತಾರೆ. ಸೊ ನಮ್ಮ ಲೈಫ್ ಏನ್ ಮಾಡ್ಬೇಕು, ಸ್ಯಾಮ್ಯುಯಲ್ ರಾಬಿನ್ಸ್ ಬ್ರೌನ್ ತರ ಇದ್ರೆ ದೇವರ ಆಶೀರ್ವಾದ ಮಾಡ್ತಾರೆ. ಈ ಒಂದು ಸಮಯದನ್ನ ಪ್ರಾರ್ಥನೆ ಮಾಡಿ ಈ ವರ್ಷ ಮುಗಿಸ ಪ್ರಾರ್ಥನೆ. ಪ್ರೀತಿಲಿ ತಂದೆಯ ಅಪ್ಪ, ಒಂದು ದಿನದಲ್ಲೂ ನಾವು ನಮಗೆ ತಂದೆ ಒಂದು ನಿನೆವೆಯ ಒಂದು ಪಟ್ಟಣವನ್ನು ಇಟ್ಟು ಒಂದು ವಾರ್ನಿಂಗ್ ಅನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ನಮ್ಮ ಒಂದು ಹೃದಯದಲ್ಲಿ ಪಾಪದ ವಿಷಯಗಳು, ಹೆಮ್ಮೆಯ ವಿಷಯಗಳಿದ್ರೆ ಎಲ್ಲವನ್ನು ತೆಗೆದಾಕಪ್ಪ. ನಾವೊಂದು ನಿಮ್ಮ ಒಂದು ಕರುಣೆಯನ್ನು ನಮ್ಮ ಮೇಲೆ ಸುರಿಸು. ನಿಮ್ಮ ಒಂದು ಕೃಪೆಯಲ್ಲಿ ನಾವು ಯಾವಾಗಲೂ ನಡೆಯಲು ಕೃಪೆಯನ್ನು ಕೊಡು ತಂದೆ. ಕ್ಷಮೆನ ಆಶ್ರಯಿಸು, ಮುಂದಿನ ಆಶ್ರಯಿಸು, ತಾಳ್ಮೆಯಿಂದ ಮಕ್ಕಳು ನಡೆಯುವಂತೆ ಕೃಪೆಯನ್ನು ಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳ್ತೀನಿ ಪ್ರೀತಿಲಿ ತಂದೆ.